ಆ ಜಿಲ್ಲೆಗೆ ಹೊಸ ವರ್ಷ ಆಚರಣೆಗಾಗಿ ಪ್ರವಾಸಿಗರ ದಂಡೆ ಬರುತ್ತೆ. ಇದರಿಂದ ಪ್ರವಾಸೋದ್ಯಮ ಚಟುವಟಿಕೆಗಳು ಗರಿಗೆದರಿದೆ. ಆದರೆ ಗುತ್ತಿಗೆದಾರರು ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎನ್ನುವಂತ ಆರೋಪ ಕೇಳಿಬರ್ತದೆ. ಸಮುದ್ರದಲ್ಲಿ ರಾತ್ರಿ ವೇಳೆ ಪ್ರವಾಸಿಗರ ಪಯಣ, ನಿಯಮ ಗಾಳಿಗೆ ತೂರಿದ ಗುತ್ತಿಗೆದಾರರು. ಉಡುಪಿ ಪ್ರವಾಸೋದ್ಯಮದಲ್ಲಿ ಪ್ರಮುಖ ಜಿಲ್ಲೆಯಾಗಿದೆ. ಇಲ್ಲಿರುವ ದೈವ ದೇಗುಲಗಳು ಪ್ರವಾಸಿಗರ ಆಕರ್ಷಣೆ ಆದ್ರೆ, ಪ್ರಾಕೃತಿಕವಾಗಿರೋ ಬೀಚ್ ಮತ್ತು ದ್ವೀಪಗಳು ಮೋಜು ಮಸ್ತಿಗೆ ಪ್ರವಾಸಿಗರನ್ನ ಸೆಳೆಯುತ್ತವೆ. ಮಲ್ಪೆ ಬೀಚ್, ಸೈಂಟ್ ಮೇರೀಸ್ ದ್ವೀಪಗಳು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣಗಳು. ನಾಳಿನ ವರ್ಷಾಚರಣೆಗೆ ಸಕಲ ಸಿದ್ಧತೆ ನಡೆದಿದೆ. ಆದ್ರೆ ಬೀಚ್ ಗುತ್ತಿಗೆ ಪಡೆದ ಗುತ್ತಿಗೆದಾರರು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ರಾತ್ರಿಯಲ್ಲಿ ಪ್ರವಾಸಿಗರನ್ನ ಮಲ್ಪೆ ಬೀಚ್ಗೆ ಕರೆತರುವ ವಿಡಿಯೋ ಲಭ್ಯವಾಗಿದೆ. ನಿಯಮದಂತೆ ಸಂಜೆ 5:30 ಬಳಿಗೆ ಪ್ರವಾಸಿಗರ ಬೋಟ್ ಮಲ್ಪೆ ಬೀಚ್ನಲ್ಲಿರಬೇಕು. ಆದ್ರೆ ಸೂರ್ಯಾಸ್ತಮವಾದ ಬಳಿಕ ಪ್ರವಾಸಿಗರನ್ನ ಸಮುದ್ರದಲ್ಲಿ ಕರೆದುಕೊಂಡು ಹೋಗಿರೋ ಉದ್ದೇಶವೇನು ಅನ್ನೋದು ಸ್ಥಳೀಯರ ಪ್ರಶ್ನೆಯಾಗಿದೆ.